ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಸ್ಮರಣೆಯನ್ನು ಮಾಡಿಕೊಳ್ಳುವಂತಹ ಸಮಯ ಇವತ್ತಿನ ದಿನ. ಕಂಠೀರವ ಸ್ಟುಡಿಯೋದಲ್ಲಿ 4ನೇ ವರ್ಷದ ಪುಣ್ಯ ಸ್ಮರಣೆಯನ್ನು ಇವತ್ತು ಮಾಡಲಾಗ್ತಾ ಇದೆ. ಸೊ ಈಗಲೂ ಕೂಡ ನಮಗೆ ಹೇಗಾಗ್ಬಿಟ್ಟಿದೆ ಅಂತಂದರೆ ಒಪ್ಪದೇ ಇರುವಂಥ ರೀತಿಯಲ್ಲಿ ಒಪ್ಕೊಳ್ಳುವಂಥ ಪರಿಸ್ಥಿತಿಯಲ್ಲಿ ಇದ್ದೀವಿ. ಇಲ್ವಾ ಅವರು ಅನ್ನುವಂಥ ಪರಿಸ್ಥಿತಿಯಲ್ಲಿ. ಸೊ ಪುನೀತ್ ಸಮಾಧಿಗೆ ಬಣ್ಣ ಬಣ್ಣದ ಗುಲಾಬಿಯಿಂದ ಹೂವಿನ ಅಲಂಕಾರವನ್ನು ಮಾಡಲಾಗಿದೆ. 4ನೇ ವರ್ಷದ ಪುಣ್ಯಸ್ಮರಣೆ ಇದು. ದೊಡ್ಡಮನೆ ಕುಟುಂಬದಿಂದ ಪುನೀತ್ ಸಮಾಧಿಗೆ ಪೂಜೆಯನ್ನು ಮಾಡಲಾಗಿದೆ. ಪುಣ್ಯಸ್ಮರಣೆ ಹಿನ್ನೆಲೆಯಲ್ಲಿ ಕಂಠೀರವ ಬಳಿ ಇಡೀ ದಿನ ಅನ್ನ ಸಂತರ್ಪಣೆ ಮಾಡಲಾಗ್ತದೆ. ಪ್ರತಿ ವರ್ಷವೂ ಕೂಡ ಈ ವ್ಯವಸ್ಥೆಯನ್ನು ಮಾಡ್ತಾರೆ. ಅಭಿಮಾನಿಗಳಿಂದ ನೇತ್ರದಾನ, ರಕ್ತದಾನ, ಈ ಶಿಬಿರಗಳನ್ನು ಆಯೋಜನೆಯನ್ನು ಮಾಡಲಾಗಿದೆ. ಪುಣ್ಯಸ್ಮರಣೆಯ ಸಂದರ್ಭದಲ್ಲಿ ಬೇರೆ ಬೇರೆ ಜಿಲ್ಲೆಗಳಿಂದಲೂ ಕೂಡ ಅನೇಕ ರೀತಿಯಾದಂತಹ ವಸ್ತುಗಳನ್ನು ತೊಗೊಂಬರ್ತಾರೆ. ಪುನೀತ್ಗೆ ಇಷ್ಟ ಆಗ್ತಾ ಇದ್ದಂಥ ತಿಂಡಿಗಳನ್ನು ತಂದು ಅಲ್ಲಿ ಕೊಡ್ತಾರೆ. ಬೇರೆ ಬೇರೆ ಜಿಲ್ಲೆಗಳಿಂದ ಅನೇಕ ರೀತಿಯಾದಂಥವರ ಅಭಿಮಾನಿಗಳು ಬಂದು ಪುಣ್ಯಸ್ಮರಣೆಯಲ್ಲಿ ಭಾಗಿಯಾಗ್ತಾರೆ. ಏನು ಕಮ್ಮಿ ಆಗುತ್ತೆ, ಅದು 4 ವರ್ಷ ಅಲ್ಲ, ಎಷ್ಟೇ ವರ್ಷಗಳಾದ್ರೂ ಏನಂತೀವಿ, ಒಂದು ವ್ಯಕ್ತಿತ್ವದ ಒಂದು ಇದೆಯಲ್ಲ, ಅದು ಯಾವಾಗಲೂ ಕಮ್ಮಿ ಆಗಲ್ಲ. ಯಾಕಂದರೆ ಆ ಥರ ಒಂದು ಹೆಸರು ಅಲ್ಲ, ಹೆಸರು ಅನ್ನೋದಕ್ಕಿಂತ ಆ ಥರ ಒಂದು ಮನುಷ್ಯ, ಒಂದು ಹ್ಯೂಮನ್ ಹಂಗಾಗಕ್ಕೆ ಒಂದು ಅಪರೂಪ. ಕೆಲವು ವ್ಯಕ್ತಿಗಳಿಗೆ ಅದು ಬರೋದು ನೋಡಿ, ಅಪ್ಪಾಜಿ, ಅಪ್ಪು, ಆ ಥರ ವ್ಯಕ್ತಿಗಳಿಗೆ ಆ ಥರ ಆಗೋದು. ಅದು ಯಾವಾಗ ನಾವು ಏನು ಹೇಳೋಕ್ಕೆ ಆಗಲ್ಲ, ಅದ್ರ ಬಗ್ಗೆ ಏನು ಹೇಳಿದ್ರೆ ಕಮ್ಮಿನೂ ಆಗಲ್ಲ. ಅಪ್ಪಾಜಿ ಅವ್ರನ್ನ ಈ ಜನ ಇನ್ನೂ ಆರಿಸ್ತಾರೆ, ತಂದೆಗೆ ತಕ್ಕ ಮಗ. 100% ನೋ ಡೌಟ್. ಸಾಮಾನ್ಯವಾಗಿ ನೀವು ನೋಡ್ತಿರ್ತೀವಿ, ಎಲ್ಲೂ ಕೂಡ ನೀವು ಅವ್ರಿಗೆ ಇಲ್ಲ ಅಂತ ಎಲ್ಲೂ ಬಳಸಲ್ಲ. ನಾವು ಏನು ಗೊತ್ತು, ಇಲ್ಲ ಅಂತ ಅನ್ಕೊಂಬಿಟ್ರೆ ಕಷ್ಟ. ಏನಂದರೆ ಅವಾಗ ಏನಾಗ್ತೀವಿ, ಕಂಪ್ಲೀಟಾಗಿ ನಾವು ಏನೋ ನಮ್ಮ ಕಂಪ್ಲೀಟ್ ನಾವು ಅವನ್ನ ದೂರ ತಳ್ದಂಗೆ ಆಗುತ್ತೆ. ನಾವು ನೆನಪಲ್ಲಿ ಬಾಳಬೇಕು, ಆ ನೆನಪನ್ನ ಮನಸ್ಸಲ್ಲಿ ಇಟ್ಕೋಬೇಕು. ನಾವೇನು ಮಾಡಬೇಕು, ಎಷ್ಟು ಪ್ರಯತ್ನ ಆಗುತ್ತೋ ಅಪ್ಪು ನಮ್ಮಲ್ಲಿ ತೋರ್ಸೋಕ್ಕೆ ಪ್ರಯತ್ನ ಪಡಬೇಕು. ಅಭಿಮಾನಿಗಳಿಗೆ ಇಲ್ಲ, ಅದು ಹೇಳಿ, ಅದು ಮಾತಾಡೋಕ್ಕೆ ಆಗಲ್ಲಮ್ಮ, ಅದ್ರ ಬಗ್ಗೆ ಹೇಳಂಗಿಲ್ಲ. ಯಾಕಂದರೆ ಪ್ರೀತಿ ಯಾವಾಗಲೂ ಹಂಗಿದೆ, ಸ್ಟ್ರಾಂಗ್ ಬೌಂಡೇಜ್ ಇದೆ ಆ ಥರ. ಯಾಕೆ ಅವ್ನ ನಡವಳಿಕೆ ನನಗೆ, ಅವ್ನ ವೀಡಿಯೋಸ್ ನೋಡ್ತಾ ಇದ್ರೆ ನಿಮಗೆ ಅನಿಸುತ್ತೆ, ಅವ್ನ ಮಾತುಗಳು ಆಡು ಏನೋ ಗೊತ್ತಿದ್ದು ಮಾತಾಡ್ಬಿಟ್ಟು ಹೋದ್ನೋ ಅಂತ ಅನಿಸುತ್ತೆ ಅನಿಸುತ್ತೆ. ಈ ಥರ ದಿನಗಳ ಅಂತ ಬಂದಾಗ ನೀವಿಬ್ಬರು ಜೊತೆಗಿನ ಒಂದಷ್ಟು ವೀಡಿಯೋಗಳು ವೈರಲ್ ಆಗ್ತಾ ಇರುತ್ತೆ. ಕೆಲವೊಂದು ಸರಿ ಒಂದು ಹೊಸ ಕಾರ್ ತಗೊಂಡಾಗ ಇಲ್ಲ, ಅದು ಯಾವಾಗಲೂ ಇರುತ್ತಮ್ಮ. ಯಾಕಂದರೆ ಅಪ್ಪು ಬಗ್ಗೆ ನಾವು ಏನು ಪ್ರತಿ ಅವ್ರ ಬಗ್ಗೆ. ಸೊ ಇಲ್ಲಿಯವರೆಗೂ ಕೂಡ ನಮಗೆ ಆ ನಂಬಿಕೆನೇ ಬರ್ತಾ ಇಲ್ಲ. ಅಪ್ಪು ಇಲ್ಲ ಅನ್ನುವಂಥದ್ದನ್ನು ಅರಗಿಸ್ಕೊಳ್ಳೋಕ್ಕಾಗ್ತಿಲ್ಲ. ನಮ್ಮಲ್ಲೇ ಇದ್ದಾರೆ ಅನ್ನುವಂಥದ್ದು. ಕಾರಣ ಅವರ ಚಿತ್ರಗಳನ್ನು, ಹಾಡುಗಳನ್ನು ನೋಡಿದಾಗ ಓಹ್ ಇಲ್ವಾ, ಆ ನಂಬಿಕೆ ಬರೋಕ್ಕೆ ಆಗ್ತಾ ಇಲ್ಲ. ಒಂದೊಂದು ಸಲ ಅನಿಸ್ಬಿಡುತ್ತೆ, ಆ ನಂಬಿಕೆ ಬರೋದು ಬೇಡ ಅಂತೇಳಿ. ಹಾಗೆ ಹೌದು, ಬೇಡ, ಹಂಗೆ ಇರಲಿ ಅನ್ನುವಂಥ ರೀತಿಯಲ್ಲೇ ಮನಸ್ಸು ಬಂದ್ಬಿಡುತ್ತೆ. ಸೊ ಇದು ಆ ವ್ಯಕ್ತಿ ಹೇಗೆ ಇದ್ದ ಸಮಾಜದಲ್ಲಿ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಅದನ್ನೇ ಎಲ್ಲರೂ ಕೂಡ ಮಾತನಾಡ್ತು, ಅದನ್ನೇ ಶಿವಣ್ಣ ಕೂಡ ಮಾತನಾಡ್ತಾ ಇದ್ದಿದ್ದು. ಪ್ರತಿ ಕ್ಷಣ ನಮ್ಮ ಚಿಕ್ಕಪ್ಪನ ನೆನೆಸ್ಕೋತಾ ಇರ್ತೀವಿ, ಜೊತೆಗೆ ಇದ್ದಾರೆ ಅಂತಲೇ. ನೀವು ಹೋಗೋಣ ಸಿಕ್ಕಾಪಟ್ಟೆ ಪ್ರೀತಿ, ಯಾವಾಗಲೂ ಜೊತೆಗೆ ಎಲ್ಲ ವೆಕೇಶನ್ ಆಗಲಿ ಅಥವಾ ಏನೇ ಕೆಲಸ ಮಾಡ್ಕೊಂಡು ಜೊತೆಗೆ ನೀವು ಇರ್ತಾ ಇದ್ದೀರಿ. ಆ ಥರ ಕ್ಷಣಗಳನ್ನು ಒಪ್ಪಿಸೋಣ ಅಂತ ತುಂಬ ಮೆಮೊರಬಲ್ ಅಂದರೆ ಯಾವುದು? ತುಂಬ ಹೇಳೋದು ಆ ಥರ ಹೇಳ್ಬೇಕಂದ್ರೆ ಸಖತ್ ಕಷ್ಟ. ಬಟ್ ತುಂಬ ಅಂದರೆ ಜೊತೆಗೆ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಿದ್ವಲ್ಲ, ಅವ್ರಿಗೂ ಊಟ ಅಂದರೆ ಪ್ರಾಣ, ನನಗೂ ಸಿಕ್ಕಾಪಟ್ಟೆ ಇಷ್ಟ. ಯಾವಾಗ ಒಟ್ಟಿಗೆ ಊಟ ಮಾಡ್ತಿದ್ವಿ ಆ್ಯಂಡ್ ಜೊತೆಗೆ ವರ್ಕೌಟ್ ಕೂಡ ಕೆಲವು ಸತಿ ಮಾಡ್ತಿದ್ವಿ. ಲೈಕ್ ಇವತ್ತು ಒಂದು ಸ್ಪೆಷಲ್ ಒಂದು ವರ್ಕೌಟ್ ವೀಡಿಯೋ ಹಾಕ್ತೀನಿ ನಾನು. ಹಳೇ ವೀಡಿಯೋ ಒಂದು ಸಿಕ್ತು ನನಗೆ, ಏನೋ ಇವತ್ತು ಹಾಕ್ಬೇಕನ್ನಿಸ್ತು. ಏನಂದರೆ ನೀವು ಹೇಳಿದ್ರಲ್ಲ, ಒಂದು ಕ್ಷಣ ನೆನೆಸ್ಕೊಂಡು ಹೇಳಿ ಅಂದರೆ ಅದು ಹೇಳೋಕ್ಕೆ ತುಂಬ ಕಷ್ಟ. ಫಿಟ್ನೆಸ್ ಬಗ್ಗೆ ನಿಮ್ಮ ಜೊತೆಲಿ ಯಾವಾಗಲೂ ಮಾತಾಡ್ತಿದ್ರು, ಫಿಟ್ನೆಸ್ ವಿಚಾರವಾಗಿ? ಖಂಡಿತ, ಯಾವಾಗಲೂ
ಇವಾಗ ನಾನು ಸ್ಟಂಟ್ಸ್ ಪ್ರಾಕ್ಟೀಸ್ ಮಾಡ್ತೆ ಅವರು ಮಾಡ್ತಿದ್ರಲ್ಲ, ನಾನೇನಾದ್ರು ಹೊಸದು ಕಲ್ತ್ರೆ ನನಗೆ ಕೇಳೋರು. ಇನ್ಫ್ಯಾಕ್ಟ್ ಅವ್ರಿಗೆ ಅಷ್ಟೆಲ್ಲ ಗೊತ್ತಿದ್ರು ಕೇಳೋರು, ಇದನ್ನು ಹೆಂಗೆ ಮಾಡ್ದೆ, ಇದನ್ನು ಯಾವ ಥರ ಮಾಡಿದೆ ಅಂತ. ಆ್ಯಂಡ್ ಇನ್ಫ್ಯಾಕ್ಟ್ ನಾನು ಏನಿದ್ರು ಅವ್ರನ್ನೇ ಕೇಳ್ತೀನಿ. ಇನ್ಫ್ಯಾಕ್ಟ್ ಕಾಲು ನೋವು ಬಂದರೆ ಅಥವಾ ಜಸ್ಟ್ ಫಿಟ್ನೆಸ್ ಆಗಲಿ, ಊಟದ ವಿಷಯದಾಗಲಿ, ವರ್ಕೌಟ್ ಹೆಂಗೆ ಮಾಡಬೇಕು ಅಂತ. ಸೊ ಪ್ರತಿಯೊಂದು ವಿಷಯನೂ